ಇದೇ ತಿಂಗಳು 19ನೇ ತಾರೀಕಿನಂದು ಅಕ್ಷಯ ತೃತೀಯ ಹಬ್ಬ ಆದರೆ ಇರ್ತಕ್ಕಂಥದ್ದು. ಭಾರತೀಯರಲ್ಲಿರ್ತಕ್ಕಂತಹ ಒಂದು ಅಪಾರ ನಂಬಿಕೆ ಏನಂತಂದರೆ, ಅಕ್ಷಯ ತೃತೀಯ ದಿನದಂದು ಬಂಗಾರವನ್ನು ಖರೀದಿ ಮಾಡೋದ್ರ ಮುಖಾಂತರ ನಮ್ಮ ಮನೆಯಲ್ಲಿ ಅಪಾರವಾಗಿರ್ತಕ್ಕಂತಹ ಸಂಪತ್ತು ಮೂಡುತ್ತೆ ಅಂತ ಹೇಳಿ ಇದು ಪುರಾಣಗಳಲ್ಲಿ ಸಹ ತಿಳಿಸಿರ್ತಕ್ಕಂಥದ್ದು. ಭಾರತೀಯರು ಸಹ ಪ್ರತಿ ವರ್ಷವೂ ಈ ಅಕ್ಷಯ ತೃತೀಯ ಹಬ್ಬವನ್ನು ಆಚರಣೆ ಮಾಡ್ತಾ ಬರ್ತಿದ್ದಾರೆ. ಓಕೆನಾ. ಇದೇ ಅಕ್ಷಯ ತೃತೀಯ ಹಬ್ಬದಂದು ಯಾರಿಗಾದ್ರೂ ಬಂಗಾರ ಖರೀದಿ ಮಾಡೋದಕ್ಕೆ ಕಷ್ಟ ಆದರೆ, ಬಂಗಾರವನ್ನು ಖರೀದಿ ಮಾಡೋದಕ್ಕೆ ಆಗದೇ ಇದ್ದರೆ, ಸೊ ನೀವು ಈ ವಸ್ತುಗಳನ್ನು ಖರೀದಿ ಮಾಡಿದ್ರೆ ಬಂಗಾರದಷ್ಟೇ ಪುಣ್ಯ ನಿಮ್ಮ ಮನೆಗೆ ಸಿಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಸೊ ಅಥವಾ ಉಚಿತವಾಗಿ ಸಿಗ್ತಕ್ಕಂತಹ ಈ ವಸ್ತುವಿನ ಮೂಲಕ ನೀವು ಪೂಜೆಯನ್ನು ಮಾಡೋದ್ರ ಮುಖಾಂತರ ಸೊ ನಿಮ್ಮ ಮನೆಯಲ್ಲಿ ಅಪಾರ ಸಂಪತ್ತು ಮೂಡುತ್ತೆ ಅಂತ ಹೇಳಿ ಸಹ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಹಾಗಿದ್ರೆ ಬನ್ನಿ, ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ನೀವು ಅಕ್ಷಯ ತೃತೀಯ ಹಬ್ಬದಂದು ಬಂಗಾರವನ್ನು ಖರೀದಿ ಮಾಡ್ತಾರೆ. ಹಲವಾರು ಜನ ಬಂಗಾರವನ್ನು ಖರೀದಿ ಮಾಡ್ತಾರೆ, ಬೆಳ್ಳಿಯನ್ನು ಖರೀದಿ ಮಾಡ್ತಾರೆ, ಬೆಲೆ ಬಾಳ್ತಕ್ಕಂತಹ ವಸ್ತುಗಳನ್ನು ಖರೀದಿ ಮಾಡ್ತಾರೆ. ಓಕೆನಾ. ಯಾಕೆಂತಂದರೆ ಅಕ್ಷಯ ಪಾತ್ರೆ ಅಂತಂದರೆ, ಸೊ ನಾವು ಯಾವುದೇ ಒಂದು ವಸ್ತುವನ್ನು ಅಕ್ಷಯ ಪಾತ್ರೆಯಲ್ಲಿ ಹಾಕಿದ್ರೆ ಅದು ಅಭಿವೃದ್ಧಿ ಆಗ್ತಾನೆ ಇರುತ್ತೆ ಅಂತ ಹೇಳಿ ನಾವು ಅಕ್ಷಯ ತೃತೀಯ ಹಬ್ಬದಂದು ಬೆಲೆ ಬಾಳ್ತಕ್ಕಂತಹ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು. ಓಕೆನಾ. ಸೊ ಇದೇ ಅಕ್ಷಯ ತೃತೀಯ ಹಬ್ಬದಂದು ಯಾರಿಗಾದ್ರೂ ಬಂಗಾರವನ್ನು ಖರೀದಿ ಮಾಡೋದಕ್ಕೆ ಆಗಲಿಲ್ಲ ಅಂತಂದರೆ, ಸೊ ನೀವು ಏನನ್ನು ಖರೀದಿ ಮಾಡ್ಬೋದು ಅಂತಂದರೆ, ಉಪ್ಪು, ಅದರಲ್ಲೂ ಸಹ ಕಲ್ಲುಪ್ಪನ್ನು ನೀವು ಖರೀದಿ ಮಾಡೋದ್ರ ಮುಖಾಂತರ ನಿಮ್ಮ ಮನೆಯಲ್ಲಿ ಅಪಾರವಾದ ಸಂಪತ್ತು ಮೂಡುತ್ತೆ. ಬಂಗಾರವನ್ನು ಖರೀದಿ ಮಾಡಿದಷ್ಟೇ ನಿಮ್ಮ ಮನೆಗೂ ಸಹ ಅದೃಷ್ಟ ಪ್ರಾಪ್ತಿಯಾಗುತ್ತೆ. ಕಲ್ಲುಪ್ಪನ್ನು ನಾವು ಸಾಕ್ಷಾತ್ ಲಕ್ಷ್ಮೀ ದೇವಿಗೆ ಹೋಲಿಕೆ ಮಾಡಲಾಗ್ತದೆ. ಆ ಕಾರಣದಿಂದಾಗಿ ಸೊ ನೀವು ಅಕ್ಷಯ ತೃತೀಯ ಹಬ್ಬದಂದು ಕಲ್ಲುಪ್ಪನ್ನು ಮನೆಗೆ ತರೋದ್ರ ಮುಖಾಂತರ ಅಪಾರವಾದ ಸಂಪತ್ತು ಮೂಡುತ್ತೆ. ಅದೇ ರೀತಿ ಸಕ್ಕರೆ, ಅದರಲ್ಲೂ ಸಹ ಕಲ್ಲು ಸಕ್ಕರೆಯನ್ನು ಖರೀದಿ ಮಾಡೋದ್ರ ಮುಖಾಂತರನೂ ಸಹ ಅಪಾರವಾದ ಸಂಪತ್ತು ನಿಮ್ಮ ಮನೆಯಲ್ಲಿ ಮೂಡುತ್ತೆ. ಅದೇ ರೀತಿ ಅಕ್ಕಿ ಮತ್ತು ಹಿತ್ತಾಳೆ ಪಾತ್ರೆಗಳನ್ನು ಸಹ ಖರೀದಿ ಮಾಡೋದ್ರ ಮುಖಾಂತರ ನಿಮ್ಮ ಮನೆಯಲ್ಲಿ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಸೊ ಈ ವಸ್ತುಗಳನ್ನು ಖರೀದಿ ಮಾಡೋದ್ರ ಮುಖಾಂತರ ನೀವು ಬಂಗಾರವನ್ನು ಖರೀದಿ ಮಾಡ್ತಿರಲ್ಲ, ಅಷ್ಟು ಪುಣ್ಯ, ಅಷ್ಟು ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳಿ ಸಹ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಸೊ ನೀವು ಇಷ್ಟು ಖರೀದಿ ಮಾಡೋದಕ್ಕೆ ಕಷ್ಟ ಇದ್ದರೆ ಉಚಿತವಾಗಿ ಸಿಗ್ತಕ್ಕಂತಹ, ಪ್ರಕೃತಿಯಲ್ಲಿ ಸಿಗ್ತಕ್ಕಂತಹ ಯಾವುದಾದ್ರೂ ಒಂದು ಮರದ ಎಲೆ, ಅದೇ ಮರದಲ್ಲಿ ಬಿಟ್ಟಿರ್ತಕ್ಕಂತಹ ಒಂದು ಹೂವನ್ನು ತೆಗೆದುಕೊಂಡು ಬಂದು ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಅದೇ ಅಕ್ಷಯ ತೃತೀಯದಂದು ನಿಮಗೆ ಪುಣ್ಯ ಫಲಗಳು ಸಿಗುತ್ತೆ ಅಂತ ಹೇಳಿ ಸಹ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಸೊ ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೇನೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.